ಅದೇ ಅದಕ್ಕೆ ಮದ್ವೆ ಮುಹೂರ್ತ ಯಾವಾಗಿಡೋಣ ಅಂತ ಮಾತಾಡಕ್ ಬಂದ್ವಿ. ಜೈ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಅದು ಆಗಿನ ಮಾತು. ಈಗ ಮದ್ವೆ ಟೈಮ್ ಯಾವಾಗ ಅಂತ ಕೇಳ್ತಿದ್ದಾನೆ. ಓಹ್ ರಿಯಲಿ? ಇಷ್ಟು ಧೈರ್ಯ, ಕೈ ಬಿಡಿ. ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಎಂಗೇಜ್ಮೆಂಟ್ ಆಗಿ ಕೂಡ ತುಂಬಾ ದಿನ ಆಗೋಯ್ತು. ಮದುವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ಕಳೆದು ಹೋಗುತ್ತೆ. ಅಫ್ಕೋರ್ಸ್ ನನ್ನ ಅಭಿಪ್ರಾಯ ಕೂಡ ಅದೇ. ಆಕ್ಚುಲಿ ನಾನೇ ನಿಮ್ಮನ್ನು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಸರ್, ಕಾಫಿ. ನನಗೆ ಗಿಣ್ತೀಯಾ? ಮಾಡ್ತೀನಿರು. ಹೇಳಿ, ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಆದಷ್ಟು ಬೇಗ ಮುಹೂರ್ತ ಇಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ವಾಟ್ ಡು ಯು ಸೇ ಜೈ? ನಿಮ್ಮಿಷ್ಟ ಆಂಟಿ. ಅವ್ರು ರೆಡಿಯಾಗೇ ಇದ್ದಾರೆ ರೂಪ ಅವ್ರೆ. ನಮ್ ಕಡೆಯಿಂದಾನೇ ತಡ. ಸತ್ಯ. ಏನಾಯ್ತು ನಾಣಿ? ಸೀನ್ ಬಂತು ಸರ್. ಇಲ್ಲ, ಯಾರೋ ಕೂಗ್ದಾಗಿತ್ತು ನಾಣಿ. ನನ್ನ ಸೀನು ಕೂಗ್ದಾಗೆ ಇರುತ್ತೆ. ಪ್ಲೇಸ್ ಚೇಂಜ್ ಮಾಡಿದ್ಯಾ? ನಮ್ದೇ ತಡ ಅಂತಿದ್ರಿ, ಅಷ್ಟರಲ್ಲಿ ನನಗ್ ಸೀನ್ ಬಂದು ಸತ್ಯ ಅಂದೆ. ಮದುವೆಗೆ ಸಾರ್ ಮೇಡಮ್ ಅವಸರಲ್ಲಿದ್ದಾರೆ, ನೀವೇ ತಡ ಮಾಡ್ತಿದ್ದೀರಿ ಅಂತ ಅರ್ಥ. ನೀವು ಬೇಗ ಯೋಚನೆ ಮಾಡ್ಬೇಕು, ಇಲ್ಲ ಅಂದ್ರೆ ಏನೇನೋ ಎಡವಟ್ಟಾಗಿ ಹೋಗುತ್ತೆ. ಎಡವಟ್ಟು ಅಂದ್ರೆ ನಾಣಿ? ಅಂದ್ರೆ ಮೇಡಮ್, ಮದುವೆ ಆಗದೆ ನಿತ್ಯ ಮೇಡಮ್ ಆ ಮನೆಗೆ ಬರೋದು, ಜೈ ಸರ್ ಈ ಮನೆಗೆ ಬರೋದು, ಇದೆಲ್ಲ ಹೊರಗಡೆ ನೋಡಕ್ ಚೆನ್ನಾಗಿರಲ್ಲ ಅಲ್ವಾ? ನಿತ್ಯ ಏನೋ ನಮ್ಮ ಮನೆಗ್ ಬಂದ್ಲು, ಜೈ ಈ ಮನೆಗೆ ಯಾವಾಗ ಬಂದ ನಾಣಿ? ಅಂದ್ರೆ ಏನೋ ಮಾತಿಗೆ ಅಂದಿದ್ದು ಮೇಡಮ್. ಮೊದಲು ನೀವು ಮುಹೂರ್ತದ ವಿಷಯ ಮಾತಾಡಿ ಮೇಡಮ್. ಪುರೋಹಿತ್ರ ಹತ್ರ ಮಾತಾಡಿ ಹತ್ರದಲ್ಲೇ ಯಾವ ಮುಹೂರ್ತ ಇದೆಯೋ ಅದನ್ನೇ ಫಿಕ್ಸ್ ಮಾಡೋಣ. ಅದೇ ನಾವು ಅನ್ಕೋತಿದೀವಿ. ಶುಭಸ್ಯ ಶೀಘ್ರಂ ಅಂದ್ರೆ ನಮ್ ಸಾರು ನಿತ್ಯ ಮೇಡಮ್ದು ಮದುವೆ ವೈಭೋಗದಲ್ಲಿ ನಡೆಯುತ್ತೆ ಅಂದಂಗಾಯ್ತು. ಅಂತಾಯ್ತು ಅಲ್ಲ, ಆಗತ್ತೆ ನಾಣಿ. ಆದಷ್ಟು ಬೇಗ ಇವರಿಬ್ರು ಮದುವೆ ಆಗತ್ತೆ. ಅದ್ಗೆ ನಮ್ಮ ಮನೆ ಸಂಪ್ರದಾಯ ಪ್ರಕಾರ ಇದನ್ನ ತಗೊಳ್ಳಿ. ಶ್ಯೂರ್. ಈ ಮನೆ ಮಹಾಲಕ್ಷ್ಮಿ ನಮ್ಮನೆ ಸೊಸೆಯಾಗಿ ಬರೋ ಮುಹೂರ್ತ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತಿದೀವಿ. ಜೈ, ಅಮ್ಮ ನಿತ್ಯ, ನೀವು ಬಂದು ಕೈ ಇಡಿ. ಹೋಗ್ ಬರ್ತೀವಿ. ಹಾ, ಹೋಗ್ ಬನ್ನಿ. ಬಾಯ್ ಆಂಟಿ. ಶ್ವೇತಾ, ನಾನು ಈ ಮನೆ ಮಹಾಲಕ್ಷ್ಮಿ ಅಲ್ಲ, ಗಂಗಾ ಅಂತ ಇವ್ರಿಗೆ ಹೇಗೆ ಹೇಳಿ? ಈ ಮದ್ವೆನ ಹೇಗ್ ತಡೀಲಿ?
ಬರ್ತಾ ಬರ್ತಾ ನಾನಂದ್ರೆ ಅವಳಿಗೆ ಲೆಕ್ಕನೇ ಇಲ್ಲ. ನನಗಿಂತ ಆ ಮೇಡಮೇ ಹೆಚ್ಚಾಗೋಗಿದ್ದಾರೆ. ಮನೆಗೆ ಬಂದು 4 ದಿನ ಆಯ್ತು. ಬರ್ಲಿ ಮಾಡ್ತೀನಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಏನ್ ದುರ್ಗಾ, ಏನಾಯ್ತು ನಿನ್ಗೆ? ಚಿಕ್ಕಮ್ಮ, ಗಂಗಾಗೆ ಗಂಗಾಗೆ ಏನಾಯ್ತೆ? ಆಕ್ಸಿಡೆಂಟ್ ಆಗಿದೆ ಚಿಕ್ಕಮ್ಮ. ಏನೇ ಹೇಳ್ತಿದ್ಯಾ? ಅವಳಿವಾಗ ಎಲ್ಲಿದ್ದಾಳೆ? ಹುಷಾರಾಗಿದ್ದಾಳೆ ತಾನೇ? ದೊಡ್ಡ ಏಟೇನೂ ಆಗಿಲ್ಲ ಚಿಕ್ಕಮ್ಮ. ಪ್ರಜ್ಞೆ ತಪ್ಪಿ ರೋಡ್ ಪಕ್ಕ ಬಿದ್ದಿದ್ಲು. ದೇವ್ರ ದಯೆ ನನ್ನ ಕಣ್ಣಿಗೆ ಬಿದ್ಲು. ಹಾಸ್ಪಿಟ್ಲಿಗೆ ಸೇರಿಸಿ ನಾನು ಇಲ್ಲಿ ಬಂದೆ. ನಿಜ ಹೇಳೆ, ಅವಳಿಗೇನೂ ಆಗಿಲ್ಲ ತಾನೇ? ಇಲ್ಲ ಚಿಕ್ಕಮ್ಮ, ಏನೂ ಆಗಿಲ್ಲ. ಡಾಕ್ಟರ್ ನಿನ್ನ ಕರ್ಕೊಂಡು ಬರಕ್ ಹೇಳಿದ್ರು, ಅದಕ್ಕೆ ಬಂದೆ. ಬಾ ನಡಿ. ದೇವ್ರೆ, ನನ್ನ ಮಗಳಿಗೆ ಏನು ಆಗ್ತಿರೋ ಹಾಗೆ ನೋಡ್ಕೊಪ್ಪ. ನೀನೇ ಕಾಪಾಡಬೇಕು. ನಡಿಯಮ್ಮ. ಪುರೋಹಿತ್ರ ಹತ್ರ ಮಾತಾಡಿ ಹತ್ರದಲ್ಲೇ ಯಾವ ಮುಹೂರ್ತ ಇದೆಯೋ ಅದನ್ನೇ ಫಿಕ್ಸ್ ಮಾಡೋಣ. ಅಂದ್ರೆ ನಮ್ ಸಾರು ನಿತ್ಯ ಮೇಡಮ್ದು ಮದುವೆ ವೈಭೋಗದಲ್ಲಿ ನಡೆಯುತ್ತೆ ಅಂದಂಗಾಯ್ತು. ಬೇಬಿ, ಆರ್ ಯು ಹ್ಯಾಪಿ? ನನಗೆ ಗೊತ್ತು ನೀನು ಖುಷಿಯಾಗಿದ್ಯಾ ಅಂತ. ಇದಕ್ಕೋಸ್ಕರನೇ ಅಲ್ವಾ ನೀನು ಇಷ್ಟು ದಿನ ವೆಯ್ಟ್ ಮಾಡಿದ್ದು. ಇನ್ನು ಕೆಲವೇ ದಿನಕ್ಕೆ ನಿನ್ ಕನ್ಸೆಲ್ಲ ನೆರವೇರುತ್ತೆ. ನಿನ್ಗೂ ಜೈಗೂ ಮದ್ವೆ ಆಗತ್ತೆ. ನೀನ್ ಆಸೆ ಪಟ್ಟಿರೋ ಲೈಫ್ ನಿನಗೆ ಸಿಗ್ತಿದೆ. ಮದ್ವೆಗೆ ನೀನು ಅರ್ಜೆಂಟ್ ಮಾಡೋದು ನೋಡಿ ಜೈ ಮನೆಯವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯು ಆರ್ ಸೋ ಲಕ್ಕಿ ಬೇಬಿ. ಅವರೇ ನಮ್ಮ ಮನೆಗೆ ಬಂದು ಮುಹೂರ್ತ ಇಡ್ಸೋದಕ್ಕೆ ಹೇಳಿದ್ರು. ನನಗೆ ದೊಡ್ಡ ಭಾರ ಕಡಿಮೆ ಆಯಿತು. ಥ್ಯಾಂಕ್ ಗಾಡ್. ಇನ್ನು ಲೇಟ್ ಮಾಡಲ್ಲ ಬೇಬಿ, ನಿನ್ನ ವೆಯ್ಟ್ ಮಾಡಿಸಲ್ಲ. ಪುರೋಹಿತ್ರನ ಕೇಳಿ ಹತ್ರನೇ ಯಾವ ಮುಹೂರ್ತ ಇದೆಯೋ ಅದನ್ನೇ ಫಿಕ್ಸ್ ಮಾಡಿಸ್ತೀನಿ. 1 ವಾರದೊಳಗೆ ಮದುವೆ ಅಂದ್ರು ನಿಂಗೆ ಓಕೆ ತಾನೇ? ಮುಹೂರ್ತ ಫಿಕ್ಸ್ ಆಗ್ತಿದ್ದ ಹಾಗೆ ಗಂಗಾನ ಸೀಕ್ರೆಟ್ ಪ್ಲೇಸಿಂದ ಕರ್ಕೊಂಡ್ ಬಾ. ತುಂಬಾ ಕೆಲಸ ಇರುತ್ತೆ. ಮುಖ್ಯವಾಗಿ ಅವಳನ್ನ ಕನ್ವಿನ್ಸ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ನಮ್ಗಿರೋದು ಅದೇ ದೊಡ್ಡ ಟಾಸ್ಕ್. ಓಕೆ ಬೇಬಿ, ನಾನು ವೆಡ್ಡಿಂಗ್ ಪ್ಲಾನರ್ ಹತ್ರ ಮಾತಾಡಬೇಕು, ವೆನ್ಯೂ ಫಿಕ್ಸ್ ಮಾಡಬೇಕು, ಕೇಟ್ರಿಂಗ್ ಆರ್ಡರ್ ಕೊಡಬೇಕು. ಮರ್ತೇ ಬಿಟ್ಟಿದ್ದೆ, ನಾವು ಶಾಪಿಂಗ್ ಕೂಡ ಮಾಡಬೇಕು. 1 by 1 ಮಾಡೋಣ. ಫಸ್ಟ್ ಪುರೋಹಿತ್ರ ಹತ್ರ ಮಾತಾಡಬೇಕು. ನಾನು ಆ ಕೆಲ್ಸಕ್ಕೆ ಹೋಗ್ತೀನಿ. ಶ್ವೇತಾ, ನಿತ್ಯಾಗೆ ಏನ್ ಬೇಕು ನೋಡ್ಕೋ. ಬಾಯ್ ಬೇಬಿ. ಏನಿದು ಶ್ವೇತಾ? ಅಮ್ಮವ್ರು ಇಲ್ದೇನೆ ಈ ಮದ್ವೆ ಹೇಗೆ? ನಂಗೆ ತುಂಬಾ ಭಯ ಆಗ್ತಿದೆ. ಛೇ, ಮೊದಲೇ ನಾವು ಆ ಪ್ರಾಬ್ಲಮಲ್ಲಿದ್ದೀವಿ, ಮತ್ತೆ ಈ ಪ್ರಾಬ್ಲಮ್ ಬಂತು. ಈಗಲೇ ಮದುವೆ ಇಟ್ಕೋಬೇಕಾ? ವಿಷಯ ಇನ್ನು ಮುಂದೆ ಹೋಗೋ ಮೊದಲೇ ನಾವು ಮೇಡಮ್ಗೆ ನಿಜ ಹೇಳೋದು ಒಳ್ಳೇದು ಶ್ವೇತಾ. ಇಲ್ದಿದ್ರೆ ಇನ್ನೂ ಸಿಕ್ಬೀಳ್ತೀವಿ. ಅರ್ಜೆಂಟ್ ಮಾಡಬೇಡ ಗಂಗಾ, ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಯೋಚನೆ ಮಾಡೋಷ್ಟು ಟೈಮ್ ಎಲ್ಲಿದೆ?
ಮೇಡಮ್ ಆಗ್ಲೇ ಮದ್ವೆ ಕೆಲಸ ಶುರು ಮಾಡಿದ್ದಾರೆ. ದೊಡ್ಡೋರ್ ಮನೆ ಮದ್ವೆ ಅಂದ್ರೆ ಏನೇನೋ ಇರತ್ತೆ ಗಂಗಾ, ಅದೆಲ್ಲ ಅಷ್ಟು ಬೇಗ ಆಗಲ್ಲ. ನಮ್ಗೆ ಖಂಡಿತ ಟೈಮ್ ಸಿಗುತ್ತೆ. ಏನೋ ನನ್ನ ಕಾಲ್ ಕೈಯೇ ಆಡ್ತಾ ಇಲ್ಲ. ಅಲ್ಲದೆ ಮದ್ವೆ ಟೈಮ್ಗೆ ನನ್ನ ಕರ್ಕೊಂಡು ಬರಬೇಕು ಅಂತ, ಕನ್ವಿನ್ಸ್ ಮಾಡಬೇಕು ಅಂತ, ಪ್ರಿಪೇರ್ ಮಾಡಬೇಕು ಅಂತ ಮೇಡಮ್ ಏನೋ ಅಂದ್ರಲ್ಲ, ಅದು ನನಗೆ ಅರ್ಥ ಆಗ್ಲಿಲ್ಲ. ಅಮ್ಮವ್ರ ಮದ್ವೆಗೂ ನನಗೂ ಏನ್ ಸಂಬಂಧ? ಆಗ ಅಮ್ಮವರು ಹಾಸ್ಪಿಟಲ್ ಇದ್ದಾರೆ ಅಂತ ಅಲ್ವಾ ನಾನು ಅವ್ರ ಹಾಗೆ ನಡ್ಸೋಕ್ ಬಂದಿದ್ದು. ಅಮ್ಮವ್ರು ಬದುಕಿದ್ದು ಈ ಮದ್ವೆ ನಡೀತಿದೆ ಅಂದ್ರೆ ನಾನು ಇರ್ಬೇಕಾಗಿದ್ದ ಅಗತ್ಯ ಏನಿದೆ ಹೇಳು? ಏನಂತ್ಯ ಶ್ವೇತಾ? ಈಗ ಅದೆಲ್ಲ ಯಾಕೆ ಗಂಗಾ? ಈಗ ನಮ್ಮ ಮುಂದೆ ಇರೋ ಸಮಸ್ಯೆಯಿಂದ ಹೇಗೆ ಪಾರಾಗೋದು ಯೋಚನೆ ಮಾಡು. ನನ್ಗೆ ಯಾವ ಯೋಚನೆನೂ ಬರ್ತಿಲ್ಲ. ತಲೆ ಸಿಡ್ದು ಹೋಗ್ತಾ ಇದೆ. ನಾನು ಬೇರೆ ಅಮ್ಮನ ನೋಡ್ದೆ 4 ದಿನ ಮೇಲಾಗ್ತಿದೆ. ಅಮ್ಮ ನನ್ನ ನೋಡ್ದೆ ಗಾಬರಿ ಆಗಿರ್ತಾಳೆ. ಫೋನ್ ಕೂಡ ಮಾಡಲಿಲ್ಲ. ಈಗ ಸಿಕ್ಬಿದ್ನಲ್ಲ ಶ್ವೇತಾ. ನಡೆದಿದ್ದೆಲ್ಲ ಒಂದು ಕನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕೆಟ್ಟ ಕನ್ಸು ಅಂದ್ಕೊಂಡು ಎಲ್ಲ ಮರ್ತು ನಮ್ಮ ಅಮ್ಮನ ಜೊತೆ ನಾನು ಸಂತೋಷವಾಗಿರ್ತಿದ್ದೆ. ಖುಷಿಯಾಗಿ ಅಮ್ಮರ ಮದ್ವೆ ನೋಡಿ ಆಮೇಲೆ ಮನೇಲಿ ಮೇಡಮ್ ಜೊತೆನೆ ಇದ್ದು ನಾನು ನಮ್ಮಮ್ಮ ಸೇವೆ ಮಾಡ್ತಾ ಮೇಡಮ್ ಋಣನ ತೀರಿಸ್ತಿದ್ವಿ. ಆದ್ರೆ ನಡೆದಿದ್ದೆ ಬೇರೆ. ನಾನು ಆ ಮನೇಲಿ ಒಂದು ದಿನ ಇರ್ದೇ ಇದ್ದಿದ್ರೆ ಅಮ್ಮ ಅವ್ರಿಗೆ ಕೋಪ ಬರ್ತಾನೆ ಇರ್ಲಿಲ್ಲ. ನನ್ನ ಕರ್ಕೊಂಡು ಆವೇಶದಿಂದ ಹೊರಗಡೆ ಹೋಗ್ತಿರ್ಲಿಲ್ಲ. ಈ ಅಪಾಯ ಆಗಿ ಅಮ್ಮವರು ಸಾಯ್ತಾನೂ ಇರ್ಲಿಲ್ಲ. ಎಲ್ಲ ಎಲ್ಲ ನನ್ನಿಂದಾನೇ ಆಯ್ತು ಶ್ವೇತಾ, ನನ್ನಿಂದಾನೇ ಆಯ್ತು. ಇಲ್ಲ ಗಂಗಾ, ನಡೆದಿರೋದಕ್ಕೆ ನೀನ್ ಕಾರಣ ಅಲ್ಲ. ನಡೆದು ಹೋಗಿರೋದನ್ನ ನಾವು ಬದಲಾಯಿಸಕ್ಕಾಗಲ್ಲ. ನಡಿಬೇಕಾಗಿರೋದು ಮಾತ್ರ ನಮ್ಮ ಕೈಯಲ್ಲಿದೆ. ಯಾವುದು ನಮ್ಮ ಕೈಲಿರಲ್ಲ. ಆ ದೇವ್ರ ಮೇಡಮ್ನ ನನ್ನ ಕಾಪಾಡಬೇಕು. Oh my God. ದುರ್ಗಾ, ಎಲ್ಲಿ ನನ್ನ ಮಗಳು? ಗಾಬರಿ ಆಗ್ಬೇಡ ಚಿಕ್ಕಮ್ಮ, ಬಾ. ಗಂಗಾ, ಇದು ಚಿಕ್ಕಮ್ಮ, ಒಳಗಡೆ ಹೋಗ್ಬಾರ್ದು. ಡಾಕ್ಟರ್, ಇವರೇ ಅವರಮ್ಮ. ಸರ್, ನನ್ನ ಮಗಳು ಇವಾಗ ಹೇಗಿದ್ದಾಳೆ? ಅವಳಿಗೇನೂ ಆಗಿಲ್ಲ ತಾನೆ? ಹೇಳಿ ಸರ್. ನಥಿಂಗ್ ಟು ವರಿ. ಲಕ್ಕಿಲಿ ಮೇಜರ್ ಇಂಜುರೀಸ್ ಏನಾಗಿಲ್ಲ. ತಲೆ ಹತ್ರ ಸ್ವಲ್ಪ ದೊಡ್ಡ ಗಾಯ ಆಗಿದೆ. ಆಪರೇಷನ್ ಮಾಡಬೇಕು. ಆಪರೇಷನ್ನ? ಪೇಷಂಟ್ ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲಮ್ಮ. ಚಿಕ್ಕ ಆಪರೇಷನ್ನು. ಕೌಂಟ್ರಲ್ಲಿ ದುಡ್ಡು ಕಟ್ ಬನ್ನಿ. ಸಂಜೆ ಅಷ್ಟರಲ್ಲಿ ಆಪರೇಷನ್ ಮಾಡ್ತೀವಿ. ಎಷ್ಟು ದುಡ್ಡು ಖರ್ಚಾಗತ್ತೆ ಸರ್? ಎಲ್ಲ ಸೇರಿಸಿದ್ರೆ 1 ಲಕ್ಷ ತನಕ ಆಗತ್ತಮ್ಮ. ಒಟ್ಟಿಗೆ ಕಟ್ಬಿಡಿ. 1 ಲಕ್ಷನಾ? ಈಗಿಂದೀಗಲೇ ಅಷ್ಟು ದುಡ್ಡನ್ನ ಎಲ್ಲಿಂದ ತಗೊಂಡು ಬಂದು ಕಟ್ಲಿ? ನನ್ನ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ ಚಿಕ್ಕಮ್ಮ. ಗಂಗಾ ಕೆಲಸ ಮಾಡೋ ಜಾಗದಲ್ಲಾದ್ರೂ ಕೇಳಿ ನೋಡೋಣ ಅಂತಂದ್ರೆ ಅವಳು ಯಾರ ಹತ್ರ ಕೆಲಸ ಮಾಡ್ತಿದ್ದಾಳೆ, ಮತ್ತೆ ಆ ಮೇಡಮ್ ಯಾರು ಅಂತಾನೂ ಗೊತ್ತಿಲ್ಲ ನನಗೆ. ಅದು ಅಲ್ಲದೆ ನನ್ನ ಹಾರ್ಟ್ ಆಪರೇಷನ್ಗೆ ಅಷ್ಟು ದುಡ್ಡು ಕೊಟ್ಟವ್ರನ್ನ ಮತ್ತೆ ಹೋಗಿ ದುಡ್ಡು ಕೇಳೋದು ಚೆನ್ನಾಗಿರಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಯಾರ ಹತ್ರ ಹೋಗಿ ಸಹಾಯ ಕೇಳಲಿ? ಯಾವ ದೇವ್ರು ನನ್ನನ್ನ ಕಾಪಾಡ್ತಾನೋ
ದೇವ್ರೇ, ಈಗೇನ್ ಮಾಡ್ಲಿ ನಾನು? ಇದು ನನ್ನ ವಿಸಿಟಿಂಗ್ ಕಾರ್ಡ್ ಆಂಟಿ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ನನಗೊಂದು ಕಾಲ್ ಮಾಡಿ. ಅಮ್ಮ, ನಾನೊಂದು ಫೋನ್ ಮಾಡ್ಬೋದಾ? ಹಾ ಮಾಡಿ. ಹಲೋ, ಯಾರು? ಅದು ನಾನೇ, ತುಳಸಿ. ತುಳಸಿ ಅಂದ್ರೆ? ಅವತ್ತು ನಾನು ರೋಡಲ್ಲಿ ತಲೆ ಸುತ್ತ ಬಿದ್ದಿದ್ದಾಗ ನಿನ್ನ ಕಾರಲ್ಲಿ ನನ್ನ ಮನೆವರೆಗೂ ಬಿಟ್ಟಿಯಲ್ಲಪ್ಪ. ಯಾ ಆಂಟಿ ಆಂಟಿ, ಹೇಳಿ, ಹೇಗಿದ್ದೀರಾ? ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದ್ಯಪ್ಪ, ಹಾಸ್ಪಿಟಲ್ನಲ್ಲಿದ್ದೀನಿ. ವಾಟ್? ಈಗ ಹೇಗಿದ್ದಾರೆ? ಆಪರೇಷನ್ ಮಾಡಬೇಕು ಅಂತಿದ್ದಾರೆ. ₹1,00,000 ಬೇಕಂತೆ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲಪ್ಪ. ನನಗೆ ಬೇರೆ ದಾರಿ ಕಾಣದೆ ನಿನಗೆ ಫೋನ್ ಮಾಡಿದೆ. ನಥಿಂಗ್ ಟು ವರಿ ಆಂಟಿ, ಅಳ್ಬಿಡಿ, ನಾನು ಈಗಲೇ ಬರ್ತೀನಿ. ಯಾವ ಹಾಸ್ಪಿಟಲ್ ಅಡ್ರೆಸ್ ಹೇಳಿ. ಓಕೆ ಆಂಟಿ, ನಾನು ಬರ್ತೀನಿ ಅಲ್ಲಿಗೆ. ಸರ್ ಏನಕ್ಕೆ ಬಂದಿದ್ದಾರೆ? ಕ್ಷಮಿಸಪ್ಪ, ನನಗೆ ಬೇರೆ ದಾರಿ ಇಲ್ಲದೆ ನಿನ್ನ ಹತ್ರ ಸಹಾಯ ಕೇಳಿದೆ. ಏನು ಅಂದ್ಕೋಬೇಡ. ನನಗೆ ಫೋನ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನನ್ನ ಅಜ್ಜಿನ ಕಾಪಾಡಿದ ಋಣನ ನಿಮ್ಮ ಮಗಳನ್ನ ಕಾಪಾಡೋ ರೂಪದಲ್ಲಿ ತೀರಿಸ್ತಿದ್ದೀನಿ. ನಾಣಿ ಸರ್. ಬಿಲ್ ಕೌಂಟ್ ಹತ್ರ ಹೋಗಿ ನಮ್ಮ ಬ್ಲ್ಯಾಂಕ್ ಚೆಕ್ ಕೊಡು. ಟ್ರೀಟ್ಮೆಂಟ್ ಮುಗಿಯೋ ತನಕ ನಾವೇ ಬಿಲ್ ಪೇ ಮಾಡ್ತೀವಿ ಅಂತ ಹೋಗಿ ಹೇಳು. ಓಕೆ ಸರ್. ಅಯ್ಯೋ ಆಂಟಿ, ನೀವು ದೊಡ್ಡವರು, ನನಗೆ ಕೈ ಮುಗಿಬಾರ್ದು. ಸಹಾಯ ಮಾಡೋರು ಚಿಕ್ಕವರಾದ್ರು ಆ ದೇವ್ರಿಗೆ ಸಮಾನರಪ್ಪ. ನಾನು ದೇವರು ಅಲ್ಲ, ಇದು ಸಹಾಯನೂ ಅಲ್ಲ. ಎಲ್ಲಿ ನಿಮ್ಮ ಮಗಳು? ತೋರಿಸ್ತೀನಿ ಬಾಪ್ಪ. ನಡೀರಿ. ಮತ್ತೆ ಸಿಕ್ಕಿದಾಗ ನಿಮ್ಮ ಮಗಳನ್ನ ತೋರಿಸ್ತೀನಿ ಅಂದ್ರಿ. ಸಾರಿ ಆಂಟಿ, ಇಂಥ ಪರಿಸ್ಥಿತಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ.